ವಿಶ್ವವಿಖ್ಯಾತ ಮೈಸೂರಿನ ಅರಮನೆಗೆ ಈಗ ಧಕ್ಕೆ ಉಂಟಾಗುವಂಥ ಆತಂಕ ಸೃಷ್ಟಿಯಾಗಿರ್ತಕ್ಕಂಥದ್ದು. ಆ ಒಂದು ಧಕ್ಕೆಯನ್ನು ತರ್ತಾ ಇರ್ತಕ್ಕಂಥದ್ದು ಅರಮನೆ ಮುಂಭಾಗದಲ್ಲಿರ್ತಕ್ಕಂಥ ಪಾರಿವಾಳಗಳು ಅನ್ನುವುದು ಒಂದು ವಿಶೇಷ ಆಗಿರ್ತಕ್ಕಂಥದ್ದು. ನೀವಿಲ್ಲಿ ಗಮನಿಸ್ಬೋದು, ಮೈಸೂರಿನ ಅರಮನೆ ಮುಂಭಾಗದಲ್ಲಿರ್ತಕ್ಕಂಥ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ದೇವಸ್ಥಾನದ ಮುಂಭಾಗದಲ್ಲಿ ಪ್ರತಿ ದಿನವೂ ಕೂಡ ಸಾವಿರಾರು ಪಾರಿವಾಳಗಳು ಬರ್ತಾವೆ. ಈ ಪಾರಿವಾಳಗಳು ಇಲ್ಲಿ ಬರಲಿಕ್ಕೂ ಒಂದು ಕಾರಣ ಏನಂತ ಹೇಳಿದ್ರೆ, ಇಲ್ಲಿ ಬರ್ತಕ್ಕಂತಹ ಜನರೇನಿರ್ತಾರೆ ಅವರು ಈ ಪಾರಿವಾಳಗಳಿಗಾಗಿ ಕಾಳುಗಳನ್ನು ತಂದಾಕ್ತಾರೆ. ಅದೇ ರೀತಿಯಾಗಿ ಕಾಲೇಜು ಯುವಕ ಯುವತಿಯರು ಕೂಡ ಬರುವಂಥದ್ದು. ಅದರ ಜೊತೆಗೆ ಇಲ್ಲಿ ಹೊಸದಾಗಿ ಮದುವೆ ಆಗುವಂಥ ಜೋಡಿಗಳೇನಿರ್ತವೆ ಫೋಟೋಶೂಟ್ಗಾಗಿ ಕೂಡ ಬರ್ತಾರೆ. ಅಂತಹ ಬರುವಂತಹ ಜನರೇನಿರ್ತಾರೆ ಅವರೆಲ್ಲರೂ ಕೂಡ ಈ ರೀತಿಯಾಗಿ ಪಾರಿವಾಳಗಳಿಗೆ ಕಾಳುಗಳನ್ನು ಹಾಕುವಂಥ ಕೆಲಸವನ್ನು ಮಾಡ್ತಾರೆ. ಇನ್ನು ಕಾಳುಗಳನ್ನು ತಿಂದಂಥ ಪಾರಿವಾಳಗಳೇನಿರ್ತವೆ ಅವುಗಳು ನೇರವಾಗಿ ಅರಮನೆಯ ಕಟ್ಟಡ ಏನಿರುತ್ತೆ ಕಟ್ಟಡಕ್ಕೆ ಹೋಗಿ ಸೇರ್ತವೆ. ಅಲ್ಲಿ ಅವುಗಳ ಪಿಕ್ಕೆಗಳು ಅಂದರೆ ಹಾಕುವಂಥ ಕಸ ಏನಿದೆ ಅದು ಕಟ್ಟಡಗಳ ಗೋಡೆಗಳ ಮೇಲೆ ಬಣ್ಣಗಳ ಮೇಲೆ ಬಿದ್ದಂಥ ಸಂದರ್ಭದಲ್ಲಿ ಅವುಗಳು ಸಂಪೂರ್ಣವಾಗಿ ಹಾಳಾಗ್ತವೆ ಅನ್ನೋದನ್ನು ಕೂಡ ಇಲ್ಲಿ ತಜ್ಞರು ಗಮನಿಸಿದ್ದಾರೆ. ನೀವು ಇಲ್ಲಿ ಗಮನಿಸ್ಬೋದು, ಪಾರಂಪರಿಕ ಕಟ್ಟಡಗಳೇನಿವೆ ಕಟ್ಟಡಗಳ ತುಂಬ ಸಂಪೂರ್ಣವಾಗಿ ಹಕ್ಕಿಗಳು ಇರ್ತವೆ. ಆ ಹಕ್ಕಿಗಳು ಇಲ್ಲಿ ಕಾಳು ತಿಂದಂಥ ಹಕ್ಕಿಗಳೇನಿವೆ ಅಲ್ಲೆಲ್ಲ ಹೋಗಿ ವಾಸ ಮಾಡ್ತವೆ. ವಾಸ ಮಾಡುವಂಥ ಸಂದರ್ಭದಲ್ಲಿ ಅವುಗಳು ಹಾಕುವಂಥ ಆ ಒಂದು ಪಿಕ್ಕೆ ಏನಿರುತ್ತೆ, ಆ ಹಾಕುವಂಥ ಕಸ ಏನಿರುತ್ತೆ ಅದು ಆ್ಯಸಿಡ್ನಿಂದ ಕೂಡಿರ್ತಕ್ಕಂಥದ್ದಾಗಿರೋ ಕಾರಣಕ್ಕಾಗಿ ಕಟ್ಟಡವನ್ನು ವಿರೂಪಗೊಳಿಸುತ್ತೆ, ಜೊತೆಗೆ ಕರಗಿಸುತ್ತೆ ಅನ್ನೋದನ್ನು ಈಗ ಸದ್ಯಕ್ಕೆ ತಜ್ಞರು ಗುರುತಿಸಿರ್ತಕ್ಕಂಥದ್ದು. ಈ ಕಾರಣಕ್ಕಾಗಿಯೇ ಕೂಡ ಇಲ್ಲಿ ಪಾರಿವಾಳಗಳನ್ನು ಇರಲಿಕ್ಕೆ ಬಿಡಬಾರ್ದು, ಜೊತೆಗೆ ಇವುಗಳಿಗೆ ಕಾಳು ಹಾಕುವಂಥದ್ದು ಏನಿದೆ ಅವುಗಳನ್ನು ನಿಷೇಧ ಮಾಡಬೇಕು ಅಂತಲೂ ಕೂಡ ತಜ್ಞರು ಈಗ ಕೇಳ್ಕೊಂಡಿರ್ತಕ್ಕಂಥದ್ದು. ಬನ್ನಿ, ಇಲ್ಲಿ ಕಾಲೇಜು ಯುವಕ ಯುವತಿಯರಿರ್ತಾರೆ, ನೀವು ಇಲ್ಲಿ ಗಮನಿಸ್ಬೋದು ನೋಡಿ. ಈಗ ಈ ರೀತಿಯಾಗಿ ಏನು ಮೈಸೂರಿನ ನಾಗರಿಕರೇನಿರ್ತಾರೆ ಅವರು ಈ ಪಾರಿವಾಳಗಳಿಗೆ ಜೋಳ ಗೋಧಿ ಸೇರಿದಂತೆ ವಿವಿಧ ಕಾಳುಗಳನ್ನು ಪ್ರತಿನಿತ್ಯವೂ ಕೂಡ ಹಾಕ್ತಾರೆ. ಇಂದ ಹಾಕುವಂಥ ಸಂದರ್ಭಕ್ಕಾಗಿಯೇ ಕೂಡ ನಗರದಲ್ಲಿ ಇರ್ತಕ್ಕಂಥ ಇತರ ಭಾಗಗಳಲ್ಲಿ ಇರ್ತಕ್ಕಂತಹ ಈ ಪಾರಿವಾಳಗಳೇನಿವೆ ಅವೆಲ್ಲವೂ ಕೂಡ ಸಂಪೂರ್ಣವಾಗಿ ಬರ್ತವೆ. ಹಿಂಗೆ ಬರುವಂತಹ ಪಾರಿವಾಳಗಳು ಇಲ್ಲಿ ಕಾಳುಗಳನ್ನು ತಿಂದಾದ ನಂತರದಲ್ಲೇ ಇರ್ತಕ್ಕಂಥ ಪಾರಂಪರಿಕ ಕಟ್ಟಡ, ಅದರಲ್ಲೂ ಕೂಡ ವಿಶ್ವವಿಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಮೈಸೂರು ಅರಮನೆ ಏನಿದೆ ಅರಮನೆಯ ಕಟ್ಟಡಗಳ ಮೇಲೆ ಹೋಗಿ ಕೂರುತ್ತೆ. ಈ ಕೂರುವುದರಿಂದ ಹೆಚ್ಚಿನ ಸಮಸ್ಯೆಗಳಾಗುತ್ತೆ ಅನ್ನೋದನ್ನು ಈಗ ತಜ್ಞರು ಗುರುತಿಸಿರ್ತಕ್ಕಂಥದ್ದು. ನೀವಿಲ್ಲಿ ಗಮನಿಸ್ಬೋದು, ಮೈಸೂರು ಅರಮನೆಯ ಬಲರಾಮ ದ್ವಾರ ಏನಿದೆ ಬಲರಾಮ ದ್ವಾರದಲ್ಲೂ ಕೂಡ ಕಟ್ಟಡದ ಮೇಲೆ ಇಡೀ ಪಾರಿವಾಳಗಳ ಗುಂಪೆ ಸೇರಿರ್ತಕ್ಕಂಥದ್ದನ್ನು ಗಮನಿಸ್ಬೋದು. ಅಂದರೆ ಕೇವಲ 5 ನಿಮಿಷ 10 ನಿಮಿಷ ಕೂಡ ಇರೋದಿಲ್ಲ, ಪ್ರತಿನಿತ್ಯವೂ ಕೂಡ ಅಲ್ಲೇ ವಾಸ ಆಗುತ್ತೆ. ಇಲ್ಲೇ ಕಾಳು ಸಿಗೋದ ಕಾರಣಕ್ಕಾಗಿಯೇ ಕೂಡ ಅಲ್ಲಿ ವಾಸ ಆಗುತ್ತೆ. ಅಕ್ಕಪಕ್ಕದಲ್ಲಿರ್ತಕ್ಕಂಥ ಮರಗಿಡಗಳೇನಿವೆ ಅವುಗಳಲ್ಲೂ ಕೂಡ ವಾಸವನ್ನು ಮಾಡ್ತವೆ. ಅಂದರೆ ಕಟ್ಟಡಗಳಲ್ಲಿ ಹೋಗಿ ಸೇರಿಕೊಳ್ಳುವಂಥ ಪಾರಿವಾಳಗಳೇನಿರ್ತವೆ ಅವುಗಳು ಕಾಳನ್ನು ತಿಂದ ಸಂದರ್ಭದಲ್ಲಿ ಅಲ್ಲಿ ಹಾಕುವಂತಹ ಪಿಕ್ಕೆಗಳೇನಿದೆ ಆ ಪಿಕ್ಕೆಗಳು ಆ್ಯಸಿಡ್ನಿಂದ ಕೂಡಿರೋ ಕಾರಣಕ್ಕಾಗಿ ಕಟ್ಟಡವೂ ಕೂಡ ವಿರೂಪ ಆಗುತ್ತೆ. ಅದರ ಜೊತೆಗೆ ಅಲ್ಲಿನ ಬಣ್ಣ ಹೋಗುತ್ತೆ ಮತ್ತು ಕಟ್ಟಡ ಕರಗಿ ಹೋಗುತ್ತೆ ಅನ್ನೋ ಒಂದು ಆತಂಕವನ್ನು, ಅಂದರೆ ಅದರ ಒಂದು ತಜ್ಞರ ವರದಿಯನ್ನು ಈಗ ನೋಡಿರ್ತಕ್ಕಂಥದ್ದು. ಹೀಗಾಗಿ ಕೂಡ ತಜ್ಞರು ಈ ಒಂದು ಭಾಗದಲ್ಲಿ ಹೆಚ್ಚು ಪಾರಿವಾಳಗಳಿಗೆ ಉತ್ತೇಜನವನ್ನು ಕೊಡಬಾರ್ದು ಅನ್ನೋ ಒಂದು ಒತ್ತಾಯವನ್ನು ಕೂಡ ಮಾಡ್ತಾ ಬರ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧುರಂ ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.